ಸ್ಟಾರ್ಟ್ ಮಾಡಿ. ನಾನು ರಮೇಶ್ ಸಂಕ್ರಾಂತಿ ಅಂತ ಹೆಗ್ಗೇಳು ಕರ್ನಾಟಕ ಮತ್ತು ರೈತ ಸಂಘದ ಮುಖಂಡ. ಈಗ ನಾವು SIR ಅಂತ ಒಂದು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತಾ ಇದೆ. 30ನೇ ತಾರೀಕಿಂದ ಅದು ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತಾಯಿದೆ. ಅದನ್ನು ವಿರೋಧಿಸಿ ಅಂದರೆ ಅದರಲ್ಲಿ ತೀವ್ರವಾದ ಬದಲಾವಣೆಗಳನ್ನು ತರಬೇಕು ಅಂತ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಕೋಟ್ಯಾಂತರ ಜನರನ್ನು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗೆ ಇಟ್ಟು ನಡೆಸುವಂಥ ಚುನಾವಣೆ ಬೇಕಾಗಿಲ್ಲ. ಹಾಗೆ ಇದು ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮತದಾನದ ಹಕ್ಕು ಕೊಡಬೇಕು ಅನ್ನೋದು ನಮ್ಮ ತೀವ್ರವಾದ ಒತ್ತಾಯ ಮತ್ತು ಬೇಡಿಕೆ. ಹಾಗಾಗಿ ಚುನಾವಣಾ ಆಯೋಗಕ್ಕೆ ಯಾರನ್ನು ತೆಗೆದುಹಾಕುವಂಥ ಯಾವುದೇ ಹಕ್ಕಿಲ್ಲ. ಅವ್ರು ಮಾಡ್ತಾ ಇರೋದು ಅಸಂವಿಧಾನಿಕ. ಹಾಗಾಗಿ ಇಂಥ ಒಂದು ಪ್ರಕ್ರಿಯೆಯನ್ನು ನಾವು ತೀವ್ರವಾಗಿ ಖಂಡಿಸೋಕ್ಕೋಸ್ಕರ ಇದೇ ತಿಂಗಳ 30 ನಾಳೆ DC ಆಫೀಸ್ ಮುಂದೆ ಒಂದು ಪ್ರತಿಭಟನಾ ಮನವಿಯನ್ನು DC ಅವರಿಗೆ ಮಾಡ್ತಾಯಿದ್ದೀವಿ. ಮಾಡೋದ್ರ ಮೂಲಕ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಪ್ರತಿ ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅಂಥೇಳಿ ಅಲ್ಲಿನ ಜನಕ್ಕೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಅದ್ರ ಮೂಲಕ ನೀವು ಪರಿಷ್ಕರಣೆ ಮಾಡಬೇಕು. ಮತ್ತು ಸರ್ಕಾರ ಕೊಟ್ಟಂಥ 12 ದಾಖಲೆಗಳಲ್ಲಿ ಯಾವುದಾದ್ರು ಒಂದನ್ನು ನೀವು ಪರಿಗಣನೆ ಮಾಡಿಕೊಂಡು ಈ ಮತದಾನದ ಹಕ್ಕನ್ನು ಅವ್ರನ್ನ ಕಿತ್ತಾಕೋದನ್ನು ನಾವು ಮುಂದುವರಿಸ್ಬೇಕು. ಕಿತ್ತಾಕೋದನ್ನು ಮಾಡಬಾರ್ದು ಅಂಥೇಳಿ ನಾವು ಸರ್ಕಾರಕ್ಕೆ DCಗೆ ಮನವಿ ಮಾಡ್ತಾಯಿದ್ವಿ. ಯಾಕೆ DCಗೆ ಮನವಿ ಮಾಡ್ತಾಯಿದ್ವಿ ಅಂದರೆ, ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ 2ನೇ ಹಂತದ ಅಧಿಕಾರಿನೇ DC ಜಿಲ್ಲೆಗೆ. ಹಾಗಾಗಿ ನಾವು ಅವರಿಗೆ ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ವಿ. ಈ ದೇಶದಲ್ಲಿ ಯಾರೂ ಕೂಡ 18 ವರ್ಷ ಮೀರಿದಂಥ ಯಾರೂ ಕೂಡ ಮತದಾನದ ಹಕ್ಕಿನಿಂದ ಹೊರಗಡೆ ಉಳಿಯುವಂಥ ಪ್ರಕ್ರಿಯೆ ಆಗಬಾರ್ದು ಅನ್ನೋದು ನಮ್ಮ ಒತ್ತಾಯ. ಥ್ಯಾಂಕ್ ಯು.